ಏಯ್ ನಡೀರಿ ನಡೀರಿ ಎಲ್ಲ ಆಚೆ ಹೋಗಿ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಿನ್ನು. ಅಬ್ಬಾ ಬೆಳಗ್ಗೆ ಬೆಳಗ್ಗೆ ಎಷ್ಟು ಮರಿಗಿದೆ ನೋಡಿ. ಇವನೊಬ್ಬನಿಗೆ ನೀರು ಅಂದರೆ ತುಂಬ ಇಷ್ಟ. ಏನು ಮಾಡ್ತಿದ್ಯಾ? ಹೇಯ್ ಸಿಂಬಾ, ಸಿಂಬಾ ಏನು ಮಾಡ್ತಿದ್ಯಾ ಅಲ್ಲಿ? ಸಿಂಬಾ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಹಳ್ಳಿ ಕಡೆ ಸಾಮಾನ್ಯವಾಗಿ ಬೇಗ ಎದ್ದೇಳ್ತೀವಿ, ಆದರೆ ಇವತ್ತು ಯಾಕೋ ಸ್ವಲ್ಪ ಲೇಟ್ ಮಾಡ್ಕೊಂಬಿಟ್ವಿ. 7 ಗಂಟೆ ಆಗಿದೆ. ಸೊ ಈಗ ನಾನು ಬಾಕಲು ತೆಗಿತಾ ಇದ್ದೀನಿ. ಬಾಕಲು ತೆಗೆಯೋದಕ್ಕೂ ಒಂದು ಟೆನ್ಷನ್ನು, ಯಾಕೆ ಗೊತ್ತಾ? ನೋಡಿ ಇಲ್ಲಿ. ಓ ಗಾಡ್, ಬಾಕಲು ತೆಗಿತಾ ಇದ್ದಾಗೆ ನಮ್ಮ ಮನೆಯಲ್ಲಿ ಚಿಲಿಪಿಲಿ ಅಂತ ಇರೋ ಅಷ್ಟೂ ನಾಯಿಮರಿಗಳು ಬಂದು ಬಾಕ್ಲ ಹತ್ರ ನಿಂತಿರುತ್ತೆ, ಮಾತಾಡ್ಸೋದಕ್ಕೋಸ್ಕರ ಕಾಯ್ತಾ ಇರುತ್ತೆ. ಇದೇ ಒಂದು ಟೆನ್ಷನ್ನು, ಎಲ್ಲೂ ಕಾಲಿಡೋದಕ್ಕೆ ಬಿಡೋದಿಲ್ಲ. ಒಂಥರ ಖುಷಿ ಆಗುತ್ತೆ, ಇನ್ನೊಂದು ಥರ ತಲೆ ಕೆಟ್ಟೋಗುತ್ತೆ. ಇದು ಏನಪ್ಪ ಈ ಥರ ಆಡ್ತಾ ಇದೆಯಲ್ಲ ಅಂತೇಳಿ. ನೋಡಿ, ಮಲ್ಲಿಗೆ ಎದ್ದಿರೋಂತಹ ಮಗುನ ಮುಖ ನೋಡಿದ್ರೆ ಎಷ್ಟು ಫ್ರೆಶ್ ಫೀಲ್ ಆಗುತ್ತೋ ಅದೇ ಥರನೇ ಇವು ಸಣ್ಣ ಸಣ್ಣ ಮಕ್ಕಳು. ಅಮ್ಮ ಸೂರ್ಯ ನಮಸ್ಕಾರ ಮಾಡ್ತಿದ್ದಾರೆ, ಅವರನ್ನು ಬಿಡ್ತಾ ಇಲ್ಲ. ಫಸ್ಟ್ ನನ್ನನ್ನು ಮಾತಾಡಿಸಿ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗಿ ಕಾಟ ಕೊಡ್ತಾ ಇದ್ದಾರೆ. ತುಂಬ ಕ್ಯೂಟ್ ಅಲ್ಲ? ಇವನಂತೂ ನನ್ನ ಫೇವ್ರೆಟ್ ಸಿಂಬಾ, ಚಿನ್ನ ಮರಿ. ತುಂಬ ಸ್ವೀಟು, ನೋಡೋದಕ್ಕೂ ಅಷ್ಟೇ ಕ್ಯೂಟು. ಹಾಗೆ ಅವನ ಆ್ಯಕ್ಟಿವಿಟೀಸು ನೋಡಬೇಕು, ತುಂಬ ಕ್ಯೂಟಾಗಿ ಡಿಸೆಂಟಾಗಿರ್ತಾನೆ, ಸಿಕ್ಕಾಪಟ್ಟೆ ತುಂಟ. ಆದರೆ ಇಲ್ಲಿ ನೋಡಿ, ನಮ್ಮನೇಲಿ 2 ಹೆಣ್ಣಾಯಿ ಮರಿ ಹಾಕಿತ್ತು. ಒಂದು ಹೆಣ್ಣಾಯಿ ಮರಿ 5 ಮರಿ ಹಾಕಿತ್ತು, ಆ ಮರಿಗಳು ಅದು. ಇನ್ನು ಉಳಿದಿರೋದು ಇನ್ನೊಂದು ಹೆಣ್ಮರಿ ಇತ್ತಲ್ವ, ಸೂಫಿ ಅಂತ ಹೇಳಿ, ಅದ್ರ ಮರಿ ಇಲ್ಲಿದೆ ನೋಡಿ 2. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಅಂದರೆ ಅತಿಯಾಗಿ ಪೇರೆಂಟ್ಸು ಯಾವ ಮಕ್ಕಳನ್ನ ಮುದ್ದು ಮಾಡಿ ಸಾಕ್ತಾರೆ ಅವರು ಗ್ಯಾರಂಟಿ ಒಂದು ನೆಲೆ ಕಾಣಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ. ಅಂದರೆ ಮನುಷ್ಯರಲ್ಲಿ ಮಕ್ಕಳನ್ನ ಎಷ್ಟು ಮುದ್ದು ಮಾಡಿ ಸಾಕಬೇಕೋ ಅಷ್ಟು ಮುದ್ದು ಮಾಡಿ ಸಾಕಿ, ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸ್ತಾ ಅವ್ರಿಗೂ ಜವಾಬ್ದಾರಿ ಅನ್ನೋದನ್ನು ಕೊಡಬೇಕು. ಅದು ತುಂಬ ಮುಖ್ಯ. ಇಲ್ಲಾಂದರೆ ಬೆಳೆದ ಮೇಲೆ ಆ ಮಕ್ಕಳು ಆ ಪ್ರೀತಿ ಕೊಟ್ಟಂತಹ ತಂದೆ ತಾಯಿನೂ ಕೂಡ ಒಂದು ತುತ್ತು ಅನ್ನನೂ ಹಾಕ್ದಿರ ಸಾಕಲ್ಲ ಅವರು. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ಎಷ್ಟು ಮುದ್ದಿರಬೇಕೋ ಅಷ್ಟು ಮುದ್ದಿರಬೇಕು, ಎಷ್ಟು ಜವಾಬ್ದಾರಿ ಕೊಡಬೇಕೋ ಅಷ್ಟು ಕೊಡಬೇಕು. ಆವಾಗಲೇ ಅದಕ್ಕೊಂದು ಪ್ರೀತಿಗೆ ಅರ್ಥ ಸಿಗುವಂಥದ್ದು. ಇಲ್ಲಿ ಈ ನಾಯಿ ಕತೆ ಏನು ಅಂದರೆ, ಇದು ಮರಿ ಹಾಕಿ ಆಲ್ಮೋಸ್ಟ್ 1 ತಿಂಗಳಾಗ್ತಾ ಬಂತು. ಇನ್ನೂ ಈ ಮರಿಗಳಿಗೆ ಕರೆಕ್ಟಾಗಿ ಕಾಲೂರಿ ನಡೆಯೋಕ್ಕೆ ಬರಲ್ಲ. ರೀಸನ್ ಏನು ಅಂದರೆ, ಅದು ಫಸ್ಟ್ ಟೈಮ್ ಮರಿ ಹಾಕಿರೋದು. ಈ ಥರ ನಾಯಿನ ನಾನು ನೋಡಲೇ ಇಲ್ಲ. ಅದಕ್ಕೆ ಹೇಗೆ ಅಂದರೆ, ತನ್ನ ಮರಿ ಆಚೆ ಹೋಗಬಾರ್ದು, ಆಚೆ ಬಂದಿದ್ದ ತಕ್ಷಣ ಅದೊಂದು ಸೈರನ್ ಮಾಡಿ ಮಕ್ಕಳನ್ನ ಮತ್ತೆ ಅದನ್ನು ಕರ್ಕೊಂಡು ಹೋಗಿ ಅಲ್ಲಿ ಹಲ್ಗೆ ಕೆಳಗಡೆ ಹಾಕ್ಕೊಂಡು ಯಾರಿಗೂ ಸಿಗದಿದ್ದಂಗೆ ಮರಿನ ಇಷ್ಟು ದಿನ ಪ್ರೊಟೆಕ್ಟ್ ಮಾಡ್ಕೊಂಬಂದಿತ್ತು. ಈಗ ಅದಕ್ಕೇನಾಗಿದೆ, ಅದರ ಹತ್ರ ಹಾಲು ಇಲ್ಲ ಕೊಡಲಿಕ್ಕೆ. ನಾವು ಕೊಟ್ಟರೆ ಅದಕ್ಕೆ ಕುಡಿಯೋಕ್ಕೂ ಬರಲ್ಲ ಆ ಮರಿಗೆ. ಆ ಥರ ಮರಿನ ಸಾಕಿದೆ. ಆ ಮರಿ ಹತ್ರ ಸ್ಟ್ರೆಂತ್ ಇಲ್ಲ. ಇಷ್ಟೊತ್ತಿಗೆ ಇನ್ನು ಉಳಿದ ಮರಿ ಇತ್ತಲ್ವ, ಅಲ್ಲೆಲ್ಲ ಇದೆಯಲ್ವ, ಇವೆಲ್ಲ ಎಷ್ಟು ನಡೀತಾ ಇತ್ತು, ಅನ್ನ ಸಮೇತ ತಿಂತಾ ಇತ್ತು. ಗಂಜಿ ಥರ ಮಾಡಿ ಹಾಕಿದರೆ ಅನ್ನ ಸಮೇತ ತಿಂತಾ ಇತ್ತು. ಬಟ್ ಈ ಮರಿಗಳಿಗೆ ಅನ್ನ ತಿನ್ನೋದಕ್ಕೂ ಬರಲ್ಲ, ಕಡೆ ಪಕ್ಷ ಹಾಲು ಕುಡಿಲಿಕ್ಕೂ ಬರಲ್ಲ. ನಾವೇನಾದರೂ ತೊಗೊಂಬಂದು ಆಚೆ ಬಿಟ್ಟಿದ ತಕ್ಷಣ ಮತ್ತೆ ಸೈರನ್ ಮಾಡಿ ಅದು ಕರ್ಕೊಂಡೋಗಿ ಮೂಲೆ ಸೇರಿಸ್ಕೊಬಿಡುತ್ತೆ. ಸೊ ಇದು ಯಾವ ಥರ ಪ್ರೀತಿ ಅಲ್ವಾ? ಪ್ರಯೋಜನಕ್ಕೆ ಬರದೇ ಇರುವಂತಹ ಪ್ರೀತಿ ಅಂತಲೇ ಹೇಳ್ಬೋದು. ನಾವು ಕೊಡುವಂತಹ ಪ್ರೀತಿ ಮಕ್ಕಳಿಗೆ ಆಗಿರ್ಬೋದು ಅಥವಾ ಪ್ರಾಣಿಗಳಿಗೆ ಆಗಿರ್ಬೋದು, ನಾವು ಕೊಡುವಂತಹ ಪ್ರೀತಿ ಅದಕ್ಕೆ ಅರ್ಥ ಇರಬೇಕು, ಅವ್ರ ಭವಿಷ್ಯನ ರೂಪಿಸೋ ಥರ ಇರಬೇಕು. ಅದು ಯಾವುದು ಇಲ್ಲದೆ ನಾವು ಸುಮ್ಮನೆ ಒಂದು ಪ್ರೀತಿನ ಕೊಡ್ತೀವಿ ಅಂತ ಅಂದರೆ, ಮುಂದಿನ ಭವಿಷ್ಯನ ಹಾಳು ಮಾಡ್ತೀವಿ ಅಂದರೆ ಆ ಪ್ರೀತಿಗೆ ಅರ್ಥನೇ ಇರಲ್ಲ ಅಲ್ವಾ? ಇವ್ರು ನೋಡಿ, ಇವರು ಅಮ್ಮ ಹಾಲೇ ಕೊಡೋದಿಲ್ಲ. ಇದೇ ಮರಿ ನೋಡಿ ಇವರಿಬ್ರು ನಡಿಯಕ್ಕೆ ಬರುತ್ತಾ ನೋಡಿ. ಆಲ್ಮೋಸ್ಟ್ ಆ ಮರಿ ಸೈಜಲ್ಲೇ ಇದೆ ಇದನ್ನು. ಬಟ್ ಕರೆಕ್ಟಾಗಿ ಕಾಲೂರಿ ಧೈರ್ಯವಾಗಿ ನಡೆಯೋಕ್ಕೆ ಬರಲ್ಲ. ನನ್ನ ಮಗಳಿಗಂತೂ ದಿನ ಬೆಳಗ್ಗೆದ್ರೆ
ಈ ಮರಿಗಳನ್ನು ಆಟ ಆಡಿಸೋದೇ ಒಂದು ಕೆಲಸ ಆಗ್ಬಿಡುತ್ತೆ. ನಮಗಂತೂ ಕೂಗಿ ಕೂಗಿ ಸಾಕಾಗುತ್ತೆ. ಒಂದು ಮರಿ ಜೂಲಿ ಅಂತ ಹೇಳಿ ಆ ತಾಯಿ ಹೆಸರು, ಅದ್ರದ್ದು ಮರಿ 5 ಮರಿ ಇದೆ. ಮತ್ತು ಇನ್ನೊಂದು ಸೂಫಿ ಅಂತ, ಅದರಿಂದ 2 ಮರಿ ಇದೆ. ದೊಡ್ಡ ನಾಯಿ ಇಲ್ಲೇ ಇದೆ ನೋಡಿ. ನಮ್ಮ ಮನೆ ಅಂತೂ ನಾಯಿಗಳದ್ದೇ ಸಂತೆ ಆಗೋಗಿದೆ. ಸಾಧಾರಣ 9 ಮರಿ ಇದೆ. 10 ಮರಿ ಇತ್ತು, ಸಾರಿ 10 ದೊಡ್ಡ ನಾಯಿ ಸಣ್ಣ ನಾಯಿ ಮರಿಗಳು ಎಲ್ಲ ಸೇರಿ 10 ಇತ್ತು. ಅಂದರೆ ಒಂದು ನಾಯಿದು 5, ಇನ್ನೊಂದು ನಾಯಿದು 3 ಇತ್ತು. ಒಂದು ಮರಿನ ಕೊಟ್ವಿ. ಇನ್ನು ಎಲ್ಲ ಬುಕ್ಕಾಗಿದೆ, ಬರೋರಿದ್ದಾರೆ ತೊಗೊಂಡೋಗ್ತಾರೆ. ಏನು ದುಡ್ಡಿಗಲ್ಲ, ಸುಮ್ಮನೆ ಹಾಗೆ ಎತ್ಕೊಂಡೋದ್ರೆ ಸಾಕು. ನೋಡಿ ಅಲ್ಲಿದೆ ಅಲ್ಲ, ಇದೇ ಸೂಫಿ, ಇದೇ ಮಕ್ಕಳನ್ನೆಲ್ಲ ಹಾಳು ಮಾಡಿದ್ದು. ಇದೆ ಬಾರಿಸ್ಬೇಕಿದಕ್ಕೆ. ಮಕ್ಕಳಿಗೆ ಏನೂ ಕಲಿಸ್ಲಿಲ್ಲ. ನೀವು ನೋಡಿ, ಇನ್ನು ನನ್ನ ಫೇವ್ರೇಟ್ ಸಿಂಬಾ ನಮಗೆ ಬೇಕು ಅಂತ ಹೇಳಿ ನಾವೇ ಬಿಟ್ಕೊಂಡ್ವಿ. ಇವನಿಗೆ ನೀರು ಅಂದರೆ ಹುಚ್ಚು. ನಾವು ಈ ಥರ ಪಾತ್ರೆಯಲ್ಲಿ ಒಂದು ಇದು ಬಕೆಟಲ್ಲಿ ನಾವು ಈ ಥರ ತುಂಬಿಟ್ಬಿಟ್ಟಿದ್ದೀವಿ ನೀರನ್ನು, ಕುಡ್ಕೊಳ್ತಾ ಇರಲಿ ಅಂತ. ಹಾಗೆ ತಟ್ಟೆಗೆ ಹಾಕಿದರೆ ಕಾಲೆಲ್ಲ ಹಾಕಿಬಿಡುತ್ತೆ ಅಂತ ಇದಕ್ಕೆ ಹಾಕಿದ್ವಿ. ಬಟ್ ಇವರೇನು ಕಡಿಮೆ ಇಲ್ಲ, ಇವನು ಬಿಸಿಲು ಜಾಸ್ತಿ ಇದೆ ಅಲ್ವಾ, ಬೆಳಗ್ಗೆ ಮುಂಚೆ ಈ ಥರ ಕಾಲು ಹಾಕ್ಕೊಂಡು ಆಟ ಆಡೋದು. ಅವನ ಕಾಲು ನೋಡಿ ಎಲ್ಲಿದೆ ಅಂತ ನೋಡಿ. ಸಿಂಬಾ, ಏನು ಮಾಡ್ತಿದ್ಯಾ ಸಿಂಬಾ? ಸಿಂಬಾ, ಸಿಂಬಾ, ಏನು ಮಾಡ್ತಿದ್ಯಾ ನೀನು? ನೋಡಿ ಅವನ ಕಾಲು ನೋಡಿ ಅವನದು. ಆ ನೀರಲ್ಲಿ ಅವನು ಆಟ ಆಡೋದು ನೋಡಿ. ಈ ಥರ ನೀರು ತುಂಬಿಟ್ಬಿಟ್ರೆ ಅದನ್ನೆಲ್ಲ ಸ್ವಿಮ್ ಮಾಡೋದು. 2 ಕಾಲಿನಲ್ಲಿ ಸ್ವಿಮ್ ಮಾಡಿ ಆಚೆ ಚೆಲ್ಲೋದು. ಎಲ್ಲ ಚೆಲ್ಲಿಟ್ಟಿದ್ದಾನೆ ನೋಡಿ. ಇವ್ನು ಮಾಡೋ ತೀಟೆ ಒಂದಲ್ಲ 2 ಅಲ್ಲ. ನಮಗೆ ನಿಜವಾಗ್ಲೂ ಮನೆಯಲ್ಲಿ ಒಂದು ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮುಗೀತು. ಇಲ್ಲಿಂದ ಎದ್ದ, ಊಟದ ತಟ್ಟೆಗೆ ಅಂತ ಇಟ್ಟಿದ್ರೆ ಅಲ್ಲೋಗಿ ಮಲ್ಕೊತಾ ಇದ್ದಾನೆ. ಇದ್ದೇ ಇವನ ಕೆಲಸ ಯಾವಾಗ್ಲೂ. ಮಕ್ಕಳ ಥರ ಫೀಲ್ ಆಗುತ್ತೆ, ತುಂಬ ಖುಷಿ ಕೊಡ್ತಾನೆ ನೋಡಿ. ಬಂದಾಗೋಯ್ತು, ಮರಿ ತೊಗೊಂಬಂದು ಆಚೆ ಇಟ್ಟಿದ್ವಿ ಅಲ್ವಾ, ಬಂದುಬಿಟ್ಲು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ನಾವಿದ್ವಿ ಬೈತಾ ಇದ್ವಿ ಅಂತ ಹೇಳಿಬಿಟ್ಟು ಎದ್ದೋಗ್ತಾ ಇದ್ದಾಳೆ ನೋಡಿ. ಇಷ್ಟೇ ಮಕ್ಕಳು. ತೊಗೊಂಬಂದು ಹೊರಗೆ ಬಿಟ್ಟಿದ ತಕ್ಷಣ ಮತ್ತೆ ಅವ್ರದ್ದು ಪ್ಲೇಸ್ ಇದೆ ಅಲ್ಲ, ಅದೇ ಆ ಮಣ್ಣೊಳಗಡೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸೇರ್ಕೊಂಡ್ಬಿಡ್ತಾರೆ ಅಷ್ಟೇ. ಇವನು ನೋಡಿ ಆರಾಮ್ ಮಲಗಿ ರೆಸ್ಟ್ ಮಾಡ್ತಾ ಇರೋದು ನೋಡಿ. ಅದು ಹಿಂಗೆ ಮಲ್ಕೊಂಡಿದೆ ನೋಡಿ. ಉಳಿದವರೆಲ್ಲ ಅಲ್ಲಿದ್ದಾರೆ. ಇವರಿಗೆಲ್ಲ ಸ್ವಲ್ಪ ಈ ನಾಯಲ್ಲಿ ಏನಾಗುತ್ತೆ ಅಲ್ವಾ, ಅದು ಕುಟ್ಟಿ ಥರ ಕುಟ್ಟಂತಾರೆ, ಅದಾಗಿತ್ತು. ಅದಕ್ಕೆ ಯಾರೋ ಹೇಳಿದರು ಡೆಟಾಯಿಲ್ ಹಾಕಿಬಿಟ್ಟು ಒಂದು ಸ್ವಲ್ಪ ಬಿಟ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಅದೆಲ್ಲ ಉದ್ರೋಗುತ್ತೆ ಹೋಗುತ್ತೆ ಅಂತ ಹೇಳಿಬಿಟ್ಟು, ಅದಕ್ಕೆ ಅಂತ ಹೇಳಿ ಡೆಟಾಯಿಲ್ ತೊಗೊಂಬಂದು ಈಗ ಮರಿಗೆಲ್ಲ ಸ್ವಲ್ಪ ಹಚ್ತೀನಿ. ಇದಕ್ಕೆಲ್ಲ ರೇಬಿಸ್ ಇಂಜೆಕ್ಷನ್ ಕೊಡಿಸ್ಬೇಕು ಅಂದರೆ 3 ತಿಂಗಳಾಗಿರಬೇಕು. 3 ತಿಂಗಳಾಗಿಲ್ಲ ಇನ್ನು, ಸಣ್ಣ ಮರಿ. ಹಾಗಾಗಿ ಇನ್ನೊಂದು 1.5 ತಿಂಗಳು ಹೋಗಲಿ ಅಂತ ಹೇಳಿ ಸುಮ್ಮನೆ ಆದ್ವಿ. ಡಾಕ್ಟರ್ನ ಕರೆಸಿದ್ವಿ. ಅವ್ರು ಹೇಳಿದ್ರು ಇಲ್ಲ, ಇದಕ್ಕೆ ಫಸ್ಟು ಹುಳ ಎಲ್ಲ ಇದೆ ಅಲ್ಲ, ಡೆಟಾಯಿಲ್ ಹಾಕ್ರಿ, ಏನಾಗಲ್ಲ ಅಂತ. ಅದಕ್ಕೆ ಹಾಕೋಣ ಅಂತ ಫಸ್ಟ್ ಟೈಮ್ ನಾನು ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬಾ ಕುಟ್ಟಾಗಿ ಮೈಯೆಲ್ಲ ಕಚ್ಚಿಬಿಟ್ಟಿದೆ, ತುಂಬಾ ಏನಾಗಿತ್ತು. ಸ್ನಾನ ಮಾಡಿಸ್ಬೇಕು ಇವಾಗ ಹಚ್ಚಿ. ಹೆಂಗೆ ಆಡ್ತಿದ್ದಾನೆ ನೋಡಿ. ಅದು ಗಾಯ ಆಗಿದೆ ಅಲ್ವಾ ಅವನಿಗೆ, ತುರಿಸ್ಕೊಂಡು ಅದೆಲ್ಲ ತುಂಬ ಡೆಟಾಯಿಲ್ ಹಾಕಿದ ತಕ್ಷಣ ಉರಿತಿದೆ ಅನಿಸುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ಸುಮ್ಮನೆ ಇದ್ದ, ಆಮೇಲೆ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಎಲ್ಲ ಮರಿಗೂ ಹಚ್ಚಿಬಿಟ್ಟು ಇವಾಗ ಒಂದು ಸ್ನಾನ ಮಾಡಿಸ್ಬಿಡ್ತೀವಿ. ಇವನೇ ನನ್ನ ಫೇವ್ರೆಟ್ ಸಿಂಬಾ. ಚಿನ್ನು ಮರಿ. ನನ್ನ ಮಗಳಿಗಂತೂ ಇದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ. ಇವತ್ತಿನ ವ್ಲಾಗಲ್ಲಿ ನಾನು ಬರೀ ನಾಯಿ ಮರಿದೇ ಹಾಕಿಬಿಟ್ಟಿದ್ದೀನಿ, ಬೇರೆ ಏನೂ ತೋರಿಸ್ಲಿಲ್ಲ ನಾನು. ಯಾಕಂದರೆ ತುಂಬ ನಮಗೊಂದು ಖುಷಿ ಕೊಡ್ತಾಯಿತ್ತು. ಹಾಗಾಗಿ ಇಲ್ಲಿ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಡೆಟಾಯಿಲ್ ಹಚ್ಚಿಬಿಟ್ಟಿದ್ದೀವಲ್ಲ, ಅದು ಅವನಿಗೆ ತುರಿಸ್ತಾ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಒಂದು ಕಡೆ ನಿಲ್ತಿಲ್ಲ ಅವನು. ಪಾಪ ಉರಿತಾ ಇದೆಯೋ ತುರಿಸ್ತಿದೆಯೋ ಏನಂತಲೇ ಗೊತ್ತಾಗ್ತಿಲ್ಲ. ಒಳಗಡೆ ಓಡೋಗ್ಬಿಟ್ಟ ತಡ್ಕೊಳಕ್ಕಾಗದೆ ನೋಡಿ. ಮತ್ತೆ ಹೊರಟ. ಏಯ್ ಉಳಿದವರೆಲ್ಲ ನಿದ್ದೆ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ ಹಚ್ಬಿಡೋಣ. ಇವ್ನು ಹಿಂಗೆ ವಾಕಿಂಗ್ ಮಾಡ್ತಾ ಇರಲಿ. ಉರಿತಾ ಇದೆಯಾ ಅಥವಾ ಏನೆಲ್ಲ ಕಚ್ತಿದ್ಯಾ ಏನಂತಾನೆ ಗೊತ್ತಾಗ್ತಾ ಇಲ್ಲ.
ಅಯ್ಯೋ ಕಲರ್ ಎಲ್ಲ ಹೋಗಿ ಮಣ್ಣೆಲ್ಲ ಮಾಡಿಕೊಂಡು ಇನ್ನೊಂದು ಡಿಫ್ರೆಂಟ್ ಅವತಾರದಲ್ಲಿ ಆಗೋಗಿದ್ದ ಅವನು. ಹೆಂಗೆ ಆಡ್ತಿದ್ದಾನೆ ನೋಡಿ ಅವನು. ಇದು ಇನ್ನೊಂದು ಹೆಣ್ಮರಿ, ಇದಕ್ಕೂ ಕೂಡ ಇತ್ತು, ಇದಕ್ಕೂ ಕೂಡ ಹಚ್ಚಬೇಕು ಅಂತ ಹೇಳಿಬಿಟ್ಟು ಇದನ್ನೇ ಎತ್ಕೊಂಬಂದು ಜೊತೆಗೆ ಕೊಡೋ ಮರಿ ಬೇರೆ ಇದೆ. ಎಲ್ಲದಕ್ಕೂ ಒಟ್ಟಿಗೆ ಸ್ನಾನ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿ ಕೊಟ್ಬಿಟ್ರೆ ಇವೆರಡು ಕೊಡೋದು. ಇದು ಮತ್ತು ಇದೇ ಥರ ಇನ್ನೊಂದಿದೆ, ಒಂದು ಗಂಡು ಒಂದು ಹೆಣ್ಣು, ಇದೆರಡನ್ನೂ ಕೊಟ್ಟುಬಿಡೋಣ ಅಂತ ಹೇಳಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ಮರಿಗೆ ಮಾಡಿಸಿ ಇನ್ನೊಂದು ಮರಿಗೆ ಬಿಟ್ಟರೆ ಮತ್ತೆ ಇದರಿಂದ ಅದಕ್ಕೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅಲ್ವಾ. ನೋಡಿ ಹೆಂಗೆ ಆಡ್ತಿದ್ದಾರೆ ನೋಡಿ. ನೋಡಿ ಎಲ್ಲರಿಗೂ ಏನೋ ಆಗ್ತಾಯಿದೆ, ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅವ್ರಿಗೆ ಎಲ್ಲ ಗಾಯ ಆಗಿತ್ತು ಅದು ಕಚ್ಚಿ. ಸೊ ಅದೇನಾದರೂ ಉರಿ ಆಗ್ತಿದೆಯಾ ಅಂತ ಏನೋ ಗೊತ್ತಿಲ್ಲ. ಬಟ್ ನಾನು ತುಂಬ ಹಚ್ಚಿಲ್ಲ, ಎಲ್ಲ ಕಡೆನೂ ಲೈಟಾಗಿ ಹಾಕಿದ್ದೀನಿ. ಸೊ ಹಿಂಗೆ ಒಂದು ತಾಸು ಹೋಗಲಿ. ಅವನಂತೂ ಮಟ್ಟಿ ಒಳಗಡೆ ಹೋಗಿ ಸೇರ್ಕೊಬಿಟ್ಟಿದ್ದಾನೆ. ಅಲ್ಲಿ ಏನು ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ. ಇವ್ರು ಇಲ್ಲಿ ಒದ್ದಾಡ್ತಾ ಇದ್ದಾರೆ. ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ಮಲೆನಾಡಲ್ಲಿ. ಮಳೆ ಉಯ್ದು ಇವಾಗ ಬಿಸಿಲು. ಹಾಗೆ ಚಳಿ ಕೂಡ ಸ್ಟಾರ್ಟ್ ಆಗಿದೆ, ಕೊರಿತಾ ಇದೆ ಚಳಿ ಕೂಡ ಲೈಟಾಗಿ. ಇನ್ಮೇಲೆ ಚಳಿ ಸ್ಟಾರ್ಟ್. ಸ್ವಲ್ಪ 1 ಅವರ್ ಆಗಿತ್ತು. ಈಗ ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ. ನೀವು ಅಂದ್ಕೊಬೋದು ಅಯ್ಯೋ ತಣ್ಣೀರಲ್ಲಿ ಮಾಡಿಸ್ತಿದ್ದಾರೆ ಅಂತ ಹೇಳಿ. ತಣ್ಣೀರಲ್ಲ, ಬಿಸಿಲು ಸಿಕ್ಕಾಪಟ್ಟೆ ಇದ್ದಿದ್ದರಿಂದ ಟ್ಯಾಂಕ್ ಕಾದು ಬಿಸಿ ನೀರು ಬರ್ತಿದೆ. ಇಲ್ಲಾಂದರೆ ನಾನು ಬಿಸಿ ನೀರಲ್ಲೇ ಮಾಡಿಸ್ತಿದ್ದೆ. ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ, ನಾಯಿ ಮರಿಗೆ ಮಾಡಿಸೋ ಹದದವರೆಗೂ ಬರ್ತಾ ಇದೆ. ಇಲ್ಲ ಅಂದಿದ್ರೆ ಹಂಡೆನಲ್ಲಿ ಬಿಸಿ ನೀರಿತ್ತು. ನಾನು ಯೂಶ್ವಲಿ ನಾಯಿಗಳಿಗೆ ಸ್ನಾನ ಮಾಡಿಸ್ಬೇಕಂದ್ರೆ ಬಿಸಿನೀರನ್ನೇ ತೊಗೊಂಬಂದು ಸ್ನಾನ ಮಾಡಿಸೋದು. ಆಮೇಲೆ ನಾನು ಈ ಥರ ಎಲ್ಲ ನಾಯಿ ಮರಿಗೆ ಸ್ನಾನ ಮಾಡಿಸಿ, ನಾಯಿಗೆಲ್ಲ ಸ್ನಾನ ಮಾಡಿಸಿ ಮೇಂಟೈನ್ ಮಾಡ್ತೀವಿ ಅಲ್ವಾ. ಸೊ ಇದೆಲ್ಲ ನಮ್ಮ ಹಳ್ಳಿ ಕಡೆ ಗೊತ್ತಾಗ್ಬಿಡ್ತು ಅಂದರೆ ನನಗೆ ಎಷ್ಟು ಆಡ್ಕೊತಾರೆ ಅಂದರೆ, ಅವ್ರು ಹೆಂಗೆ ಅಂದರೆ ಪ್ರಾಣಿಗಳನ್ನು ಒಂದು ಪ್ರೀತಿ ವಿಶ್ವಾಸದಲ್ಲಿ ನೋಡೋದು ಅಂತ ಅಲ್ಲ, ತುಂಬ ರೇರು ಕೆಲವ್ರ ಮನೇಲಿ ಅಷ್ಟೇ. ಅದರಲ್ಲೂ ನಾಯಿ ಅಂದರೆ ಸಸರ ಜಾಸ್ತಿ. ಅವ್ರ ಮನೆ ಕಬ್ಬು ಕಾಯೋಕ್ಕೆ, ಗದ್ದೆ ಕಾಯೋದಕ್ಕೆ, ಮನೆ ಕಾಯೋದಕ್ಕೆ ಪ್ರತಿಯೊಂದಕ್ಕೂ ನಾಯಿ ಬೇಕು. ನಾಯಿ ಇಲ್ಲದ ಮನೆಯೇ ಇಲ್ಲ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಮನೆಯಲ್ಲೂ ಇವಾಗ ಒಬ್ರು ಗೆಸ್ಟ್ ಬರ್ತಾರೆ ಅಂದರೆ ಅದನ್ನು ಇನ್ಫಾರ್ಮ್ ಮಾಡೋದಕ್ಕೂ ಕೂಡ ನಾಯಿ ಬೇಕೇ ಬೇಕು. ಎಲ್ಲೇ ಮರಿ ಇದ್ದರೂ ತೊಗೊಂಡೋಗ್ಬಿಡ್ತಾರೆ. ಆದರೆ ನಾಯಿನ ಎಷ್ಟು ಕೇವಲವಾಗಿ ನೋಡ್ತಾರೆ ಅಂತ ಅಂದರೆ, ಕಡೆ ಪಕ್ಷ ನಾವು ಅದನ್ನು ಪ್ರೀತಿ ಕೊಟ್ಟರು ನಮ್ಮ ಮನೆಯಲ್ಲಿ ಅದನ್ನು ಸಹಿಸ್ಕೊಳ್ಳಲ್ಲ. ಈಗ ನಾನು ಸ್ನಾನ ಎಲ್ಲ ಮಾಡಿಸ್ತಾ ಇದ್ದೀನಲ್ಲ, ಈ ಟೈಮಲ್ಲಿ ಯಾರಾದರೂ ಊರು ಮನೆಯವರು ಬಂದಿದ್ದರೆ ಮಾತ್ರ ನನ್ನ ಸಿಕ್ಕಾಪಟ್ಟೆ ಆಡಿಕೊಂಡು ಹೊರಗಡೆನೂ ಹೋಗಿ ಹೇಳಿಬಿಡ್ತಿದ್ರು, ಅಯ್ಯೋ ಅವಳ ಮನೆಯಲ್ಲಿ ನಾಯಿನೆಲ್ಲ ಸ್ನಾನ ಮಾಡಿ ಅವತಾರ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ. ಅಂದರೆ ಅಷ್ಟು ಕೇವಲ ಅಂತ ನಾವು ಅಂದ್ಕೊಬೋದು ಕೆಲವೊಂದು ಸತಿ. ಹಳ್ಳಿ ಎಷ್ಟು ಸ್ವೀಟ್ ಅಲ್ವಾ, ಎಷ್ಟು ಕ್ಯೂಟ್ ಅಲ್ವಾ ಅಂತ. ನಮ್ಮ ಹಳ್ಳಿಯ ವಾತಾವರಣ, ಹಳ್ಳಿ ಜನದಲ್ಲಿ ಮಧ್ಯ ಬದುಕೋದು ಎಷ್ಟು ಕಷ್ಟ ಅನ್ನೋದನ್ನು ಮುಂದಿನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ನೋಡಿ, ಇವನು ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ಮಗು ಥರ. ಎಲ್ಲ ಬಿಸಿಲಿದೆ ಅಲ್ವಾ, ಸ್ನಾನ ಆಯಿತು, ಬಿಸಿಲು ಕಾಯಿಸ್ತಾ ಮಲ್ಕೊಂಡಿದ್ದಾರೆ. ಹೀಗೆ 1 ಅವರ್ ಆಗಲಿ, ಆಮೇಲೆ ಸ್ವಲ್ಪ ಎಲ್ಲ ತಿನ್ನೋದಕ್ಕೆ ಹಾಕ್ತೀನಿ. ಸ್ನಾನ ಹಾಗೆ ಹೊಟ್ಟೆ ಹಸ್ತಿರುತ್ತೆ ಅಲ್ವಾ. ಪಾಪ ತುಂಬ ವಾಕಿಂಗ್ ಬೇರೆ ಮಾಡಿದ್ದಾರೆ. ಎಲ್ಲ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ. ಇನ್ನೊಂದು ಮರಿ ಆ ಕಡೆ ಓಡೋಗಿತ್ತು ಅದ್ರ ಅಮ್ಮನ ಹತ್ರ. ಇದೆಲ್ಲ ಆದಮೇಲೆ ಸುಮಾರು 1.5 ತಾಸು ಆದಮೇಲೆ ಸ್ವಲ್ಪ ಊಟಕ್ಕೆಲ್ಲ ಹಾಕಿದೆ, ಅದಕ್ಕೆ ಹಾಲನ್ನು ಎಲ್ಲ ಹಾಕಿದೆ. ಸೊ ಈಗೆಲ್ಲ ತಿನ್ಕೊಂಡು ರೆಡಿ ಇದ್ದಾರೆ. ನನ್ನ ಮಗಳಿಗೆ ಸಿಟ್ಟು ಬಂದುಬಿಟ್ಟಿದೆ, ಅವನನ್ನು ಮುದ್ದು ಮಾಡ್ತಾ, ಸಿಂಬನ ಮುದ್ದು ಮಾಡ್ತಾ ನನ್ನನ್ನು ಮುದ್ದೆ ಮಾಡಲ್ಲ ಅಂತ. ಇವ್ರನ್ನ ಮತ್ತೆ ತೊಗೊಂಬಂದು ಆಚೆಗೆ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದಾಳೆ ಇಲ್ಲಿ. ನೋಡಿ, ಇವನೇ ನನ್ನ ಶಿಂಬ, ಮುದ್ದು ಶಿಂಬ, ಬಂಗಾರ ಶಿಂಬ, ಚಿನ್ನು ಮರಿ. ತುಂಬ ಕ್ಯೂಟು, ತುಂಬ ಸ್ವೀಟು. ಎಷ್ಟು ಕ್ಯೂಟ್ ಇದ್ದಾನೆ ಅಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗು. ಸಂಜೆ ಸೂರ್ಯ ಮುಳುಗ್ತಾ ಬರ್ತಾ ಇದ್ದಾನೆ. ಸೊ ಮರಿಗಳದೇ ಒಂದು ವ್ಲಾಗ್ ಆಗಿತ್ತು ಇವತ್ತು. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್.